ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2025ರ ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಸೆಷನ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ನೊಬೆಲ್ ಶಾಂತಿ ಪುರಸ್ಕಾರ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಮರಿಯಾ ಕೊರಿನಾ ಮಚಾಡೋ. ಮರಿಯಾ ಕೊರಿನಾ ಮಚಾಡೋ ಅವರು 2025ರ ನೊಬೆಲ್ ಶಾಂತಿ ಪುರಸ್ಕಾರದ ವಿಜೇತರು. ಇವರು ಯಾವ ದೇಶದವರು ಕೇಳಿದ್ರೆ ವೆನೆಜುವೆಲಾ ದೇಶದವರು ಇವರು. ಸೊ ಈ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಪ್ರತಿ ವರ್ಷ ಕೊಡೋದು ಯಾರು ಕೇಳಿದ್ರೆ ನಾರ್ವೇಜಿಯನ್ ನೊಬೆಲ್ ಕಮಿಟಿ. ನಾರ್ವೇಜಿಯನ್ ನೊಬೆಲ್ ಕಮಿಟಿ ಇದೆಯಲ್ಲ, ಪ್ರತಿ ವರ್ಷ ವಿಶ್ವದಲ್ಲಿ ಶಾಂತಿಯನ್ನು ಮೂಡಿಸುವ ಉದ್ದೇಶದಿಂದ ಕೊಡುಗೆಯನ್ನು ನೀಡಿರುವಂಥವರಿಗೆ ನೊಬೆಲ್ ಶಾಂತಿ ಅವಾರ್ಡನ್ನು ಕೊಡ್ತಾರೆ. ಈ ಒಂದು ನೊಬೆಲ್ ಪ್ರಶಸ್ತಿ 11 ಮಿಲಿಯನ್ ಸ್ವೀಡಿಷ್ ಕ್ರೋನರ್ನ ಒಳಗೊಂಡಿರುತ್ತೆ. ಮೊತ್ತ 11 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಹಣವನ್ನು ಒಳಗೊಂಡಿರುತ್ತೆ. ಮತ್ತು ಈ ಮರಿಯಾ ಕೊರಿನಾ ಮಚಾಡೋ ಇದಾರಲ್ಲ, ಇವ್ರಿಗೆ ಯಾಕೆ ಈ ಅವಾರ್ಡನ್ನು ಕೊಟ್ಟರು ಕೇಳಿದ್ರೆ, ಇವರು ವೆನೆಜುವೆಲಾದಲ್ಲಿ ಲೋಕತಂತ್ರ ಅಂದರೆ ಪ್ರಜಾಪ್ರಭುತ್ವ ಸ್ಥಾಪನೆಗೆ ಹೋರಾಟ ಮಾಡಿರ್ತಾರೆ. ಸ್ನೇಹಿತರೆ, 2025ರ ನೊಬೆಲ್ ಪ್ರಶಸ್ತಿಗಳ ಬಗ್ಗೆ ಕಂಪ್ಲೀಟ್ ಆಗಿ ಎಲ್ಲ 6 ನೊಬೆಲ್ ಪ್ರಶಸ್ತಿಗಳ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಹೊಂದಿರುವಂಥ ಒಂದು ಸ್ಪೆಷಲ್ ವಿಡಿಯೋವನ್ನು ಮಾಡಿದ್ದೀವಿ. ಆ ವಿಡಿಯೋವನ್ನು ನೋಡಿ, ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಇದೆ. ಸೊ ನೊಬೆಲ್ ಪುರಸ್ಕಾರದ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಇರುವಂಥ ವಿಡಿಯೋ, ಆ ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ರೇಮನ್ ಮ್ಯಾಗ್ಸೆಸೆ ಪುರಸ್ಕಾರ 2025ರ ವಿಜೇತರು ಯಾರು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಎಜುಕೇಟ್ ಗರ್ಲ್ಸ್ ಎನ್ನುವಂಥ ಸಂಸ್ಥೆ. ಎಜುಕೇಟ್ ಗರ್ಲ್ಸ್ ಎನ್ನುವಂಥ ಸಂಸ್ಥೆ 2025ರ ರೇಮನ್ ಮ್ಯಾಗ್ಸೆಸೆ ಪುರಸ್ಕಾರವನ್ನು ಪಡ್ಕೊಳ್ತು. ಇದು ಈ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಸಂಸ್ಥೆ. ಈ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಸಂಸ್ಥೆ ಯಾವುದು? ಸಂಸ್ಥೆ ಎಜುಕೇಟ್ ಗರ್ಲ್ಸ್ ಎನ್ನುವಂಥ ಸಂಸ್ಥೆ. ಸೊ ಏನು ಇದರ ಉದ್ದೇಶ, ಇದರ ಕಾರ್ಯಚಟುವಟಿಕೆಗಳಿಗೆ ಏನು ಕೇಳಿದ್ರೆ, ಹೆಸರಲ್ಲೇ ಇರುವ ಹಾಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನವನ್ನು ನೀಡುವುದು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವಂತಹ ಎಜುಕೇಟ್ ಗರ್ಲ್ಸ್ ಎನ್ನುವಂತಹ ಸಂಸ್ಥೆಗೆ ಮೊಟ್ಟ ಮೊದಲಿಗೆ ಭಾರತಕ್ಕೆ ರೇಮನ್ ಮ್ಯಾಗ್ಸೆಸೆ ಅವಾರ್ಡ್ ಪಡೆದ ಸಂಸ್ಥೆ ಎನ್ನುವಂಥ ಕೀರ್ತಿ ಪಡೆದುಕೊಳ್ತು. ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರ 2023ರ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಮೋಹನ್ ಲಾಲ್. ಇದನ್ನು 2025ರಲ್ಲಿ ನೀಡಲಾಯಿತು. ಸೊ ಸಿನಿಮಾ ಕ್ಷೇತ್ರಕ್ಕೆ ನೀಡುವ ಅತಿ ದೊಡ್ಡ ಪುರಸ್ಕಾರ ಇದು. ಸಿನಿಮಾ ಕ್ಷೇತ್ರದ ಅತ್ಯುನ್ನತ ಪುರಸ್ಕಾರ ಇದು, ಅತ್ಯುನ್ನತ ಪುರಸ್ಕಾರ. ಸೊ ಮೋಹನ್ ಲಾಲ್ ಅವರಿಗೆ ಅವರ ಜೀವಮಾನ ಸಾಧನೆಗಾಗಿ ಲೈಫ್ ಟೈಮ್ ಅಚೀವ್ಮೆಂಟ್ ಇನ್ ಸಿನಿಮಾ ಫೀಲ್ಡ್, ಜೀವಮಾನ ಸಾಧನೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಈ ಪ್ರಶಸ್ತಿ ಯಾವಾಗ ನೀಡಿದ್ರು ಕೇಳಿದ್ರೆ 71ನೇ ರಾಷ್ಟ್ರೀಯ ಸಿನಿಮಾ ಫೆಸ್ಟಿವಲ್ನಲ್ಲಿ ನೀಡಲಾಯಿತು. 71ನೇ ರಾಷ್ಟ್ರೀಯ ನ್ಯಾಷನಲ್ ಸಿನಿಮಾ ಫೆಸ್ಟಿವಲ್, ಸಿನಿಮಾ ಮಹೋತ್ಸವದಲ್ಲಿ ನೀಡಲಾಯಿತು. ವಿ.ಕೆ. ಗೋಕಾಕ್ ಅವಾರ್ಡ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಆನಂದ ವಿ ಪಾಟೀಲ್. ವಿ.ಕೆ. ಗೋಕಾಕ್ ಅವಾರ್ಡ್ 2025ರ ವಿಜೇತರು. ಮಿಸಸ್ ಯೂನಿವರ್ಸ್ 2025ರ ವಿಜೇತರು ಯಾರು? ಕನ್ಫ್ಯೂಸ್ ಮಾಡ್ಕೊಬೇಡಿ, ಇದು ತುಂಬ ಇದಾವೆ ಇದರಲ್ಲಿ. ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್, ಮಿಸಸ್ ವರ್ಲ್ಡ್, ಮಿಸಸ್ ಯೂನಿವರ್ಸ್ ಇದೆ. ಸೊ ಇದು ಮಿಸಸ್ ಯೂನಿವರ್ಸ್. ಸೊ ಮಿಸಸ್ ಯೂನಿವರ್ಸ್ 2025ರ ವಿಜೇತರು ಶೆರ್ರಿ ಸಿಂಗ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಶೆರ್ರಿ ಸಿಂಗ್. ಈ ಪ್ರಶಸ್ತಿಗೆ ಭಾಜನರಾದ ಮೊದಲ ಭಾರತೀಯ ಮಹಿಳೆ ಇವರು. ಮೊದಲ ಭಾರತೀಯ ಮಹಿಳೆ ಮಿಸಸ್ ಯೂನಿವರ್ಸ್ ಪ್ರಶಸ್ತಿಗೆ ಆಯ್ಕೆಯಾದ
ಮೊದಲ ಭಾರತೀಯ ಮಹಿಳೆ ಶರ್ರಿ ಸಿಂಗ್. ಸೊ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಸೊ ಇದು ಇವರಿಗೆ 48ನೇ ಮಿಸಸ್ ಯೂನಿವರ್ಸ್ ಪ್ರಶಸ್ತಿ ಸಿಕ್ತು. ಸೊ ಈ ವರ್ಷ ನಡೆದಿದ್ದು ಎಷ್ಟನೇದು? 48ನೇ ಮಿಸಸ್ ಯೂನಿವರ್ಸ್ ಪ್ರಶಸ್ತಿಯಾಗಿತ್ತು. ಇದು ಮೊದಲ ಭಾರತೀಯ ಮಹಿಳೆಯಾಗಿ ಶರ್ರಿ ಸಿಂಗ್ ಅವರಿಗೆ ಸಿಕ್ತು. ಸೊ ಇದು ಫಿಲಿಪೈನ್ಸ್ ದೇಶದ ಮನಿಲಾದಲ್ಲಿ ನಡೀತು. ಫಿಲಿಪೈನ್ಸ್ ದೇಶದ ರಾಜಧಾನಿ ಮನಿಲಾದಲ್ಲಿ ನಡೆಯಿತು. ಎಂಬತ್ತೆರಡನೇ ವೆನಿಸ್ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಪ್ರಶಸ್ತಿ ಪಡೆದವರು ಯಾರು? ಸರಿ ಉತ್ತರ ಅನುಪರ್ಣಾ ರಾಯ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಅನುಪರ್ಣಾ ರಾಯ್. ಸೊ ಈ ಒಂದು ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳಾ ಪ್ರೊಡ್ಯೂಸರ್ ಇವರು. ಮೊದಲ ಭಾರತೀಯ ಮಹಿಳಾ ನಿರ್ಮಾಪಕರು, ಮಹಿಳಾ ಪ್ರೊಡ್ಯೂಸರ್ ಯಾರು? ಅನುಪರ್ಣಾ ರಾಯ್, ಮೊದಲ ನಿರ್ಮಾಪಕರು ಇವರು. ಸೊ ಇವರಿಗೆ ಅನುಪರ್ಣಾ ರಾಯ್ ಇದಾರಲ್ಲ, ಇವರಿಗೆ ಸಾಂಗ್ಸ್ ಆಫ್ ಫಾರ್ಗಟನ್ ಟ್ರೀಸ್ ಮೂವಿಗೆ ಈ ಪ್ರಶಸ್ತಿ ಸಿಕ್ತು. ಸಾಂಗ್ಸ್ ಆಫ್ ಫಾರ್ಗಟನ್ ಟ್ರೀಸ್, ಈ ಒಂದು ಮೂವಿಗೆ ಈ ಸಿನಿಮಾ ಸಿಕ್ತು, ಈ ಒಂದು ಪ್ರಶಸ್ತಿ ಸಿಕ್ತು. ಕ್ಯಾಮಲ್ ಇಂಟರ್ನ್ಯಾಷನಲ್ ಅವಾರ್ಡ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಯೂನಸ್ ಅಹ್ಮದ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಯೂನಸ್ ಅಹ್ಮದ್. ಪ್ರಿಟ್ಸ್ಕರ್ ಆರ್ಕಿಟೆಕ್ಚರ್ ಅವಾರ್ಡ್ 2025 ವಿಜೇತರು ಯಾರು? ವಾಸ್ತುಶಿಲ್ಪದ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಇದು. ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡುವಂತಹ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಪ್ರಿಟ್ಸ್ಕರ್ ಆರ್ಕಿಟೆಕ್ಚರ್ ಅವಾರ್ಡ್. ಸೊ ಇದರ ವಿಜೇತರು ಯಾರು ಕೇಳಿದ್ರೆ ಲಿಯೋ ಜಿಯಾಕೋನ್. ಲಿಯೋ ಜಿಯಾಕೋನ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇವ್ರು ಯಾವ ದೇಶದವರು ಕೇಳಿದ್ರೆ ಚೀನಾ ದೇಶದವರು. ಮೇ 2025 ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಮತ್ತು ಬಿ ಇಬ್ಬರು, ಗುಲ್ಜಾರ್ ಮತ್ತು ಜಗದ್ಗುರು ರಾಮಭದ್ರಾಚಾರ್ಯ. ಇವರಿಬ್ಬರಿಗೂ ಕೂಡ 58ನೇ ರಾಷ್ಟ್ರೀಯ ಇದು ಜ್ಞಾನಪೀಠ ಪ್ರಶಸ್ತಿ. ಇದು ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ 59ನೇದು ಕೂಡ ನೀಡಲಾಗಿದೆ ಇದೇ ವರ್ಷ, ಕನ್ಫ್ಯೂಸ್ ಮಾಡ್ಕೋಬಾರ್ದು. 58ನೇ ಜ್ಞಾನಪೀಠ ಪ್ರಶಸ್ತಿ ಅಂದಾಗ ಗುಲ್ಜಾರ್ ಮತ್ತು ಜಗದ್ಗುರು ರಾಮಭದ್ರಾಚಾರ್ಯ. ನರಸಿಂಹರಾವ್ ಸ್ಮೃತಿ ಪುರಸ್ಕಾರ 2025 ವಿಜೇತರು ಯಾರು? ಸರಿ ಉತ್ತರ ಮನಮೋಹನ್ ಸಿಂಗ್. ಸೊ ಇದು ಅರ್ಥಶಾಸ್ತ್ರಕ್ಕೆ ನೀಡಲಾಗುವಂತಹ, ಅರ್ಥಶಾಸ್ತ್ರ ಕ್ಷೇತ್ರಕ್ಕೆ ನೀಡುವ ಪ್ರಶಸ್ತಿ. ಅರ್ಥಶಾಸ್ತ್ರ ಕ್ಷೇತ್ರಕ್ಕೆ ನೀಡುವ ಪ್ರಶಸ್ತಿಯಾಗಿದೆ ಇದು. ಯಾವುದು? ನರಸಿಂಹರಾವ್ ಸ್ಮೃತಿ ಪುರಸ್ಕಾರ. ಪ್ರೈಮ್ ಟೈಮ್ ಎಮಿ ಅವಾರ್ಡ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ದ ಪಿಟ್ ಎನ್ನುವಂತಹ ಮೂವಿ. ವಿಜೇತ ಸಿನಿಮಾ ದ ಪಿಟ್ ಎನ್ನುವಂಥ ಮೂವಿ. ಇದರಲ್ಲಿ ಇನ್ನಿತರ ಪ್ರಶಸ್ತಿಗಳು ಸಿಕ್ತು. ಇದು ಆ್ಯಕ್ಚುಲಿ ವೆಬ್ ಸೀರೀಸ್ ಇದು. ಸೊ ಇದರಲ್ಲಿ ಕಾಮಿಡಿ ಸೀರೀಸ್ಗೆ ದ ಸ್ಟುಡಿಯೋ, ಕಾಮಿಡಿ ವೆಬ್ ಸೀರೀಸ್ಗೆ ದ ಸ್ಟುಡಿಯೋ ಎನ್ನುವಂತಹ ವೆಬ್ ಸೀರೀಸ್ಗೆ ಸಿಕ್ತು. ಹಾಗೇನೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಯಾರಿಗೆ ಸಿಕ್ತು ಕೇಳಿದ್ರೆ ನೋವಾ ವೈಲ್ಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಸಿಕ್ತು. ಬೆಸ್ಟ್ ಆ್ಯಕ್ಟ್ರೆಸ್ ಬ್ರಿಟ್ ಲೋಹರ್ ಅವರಿಗೆ ಸಿಕ್ತು. ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಸಿಕ್ತು. ಪ್ರತಿಷ್ಠಿತ ಹೋಲಿ ಮೆಡಲ್ 2025 ಇದರ ವಿಜೇತರು ಯಾರು? ಹೋಲಿ ಮೆಡಲ್ 2025. ಸೊ ಇದರ ವಿಜೇತರು ಬಾಬಾ ಕಲ್ಯಾಣಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಿಸ್ ಯೂನಿವರ್ಸ್ ಇಂಡಿಯಾ 2025 ವಿಜೇತರು ಯಾರು? ಮಿಸ್ ಯೂನಿವರ್ಸ್ ಇಂಡಿಯಾ 2025 ವಿಜೇತರು ಮಣಿಕಾ ವಿಶ್ವಕರ್ಮ. ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ ಕ್ವಶನ್. ಮಣಿಕಾ ವಿಶ್ವಕರ್ಮ ರಾಜಸ್ಥಾನದ ಜೈಪುರದವರು.
ರಾಜಸ್ಥಾನದ ಜೈಪುರದವರು. ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪುರಸ್ಕಾರ 2025 ವಿಜೇತರು ಯಾರು? ಸರಿಯಾದ ಉತ್ತರ ನಿತಿನ್ ಗಡ್ಕರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗ್ಲೋಬಲ್ MS ಸ್ವಾಮಿನಾಥನ್ ಪ್ರೈಸ್ ಫಾರ್ ಫುಡ್ ಅಂಡ್ ಪೀಸ್ 2025 ಈ ಪ್ರಶಸ್ತಿ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಅಡೆಮುಲಾ ಎ ಅಡೆನ್ಲಿ. ಸೊ ಅಡೆಮುಲಾ ಎ ಅಡೆನ್ಲಿ ಇದಾರಲ್ಲ, ಇವರು ನೈಜೀರಿಯಾ ದೇಶದವರು. ಇವರು ಆಹಾರದ ಬಗ್ಗೆ ಅವೇರ್ನೆಸ್ ಮೂಡಿಸಿರುವಂತಹ ಒಂದು ವಿಷಯಕ್ಕೋಸ್ಕರ ಗ್ಲೋಬಲ್ MS ಸ್ವಾಮಿನಾಥನ್ ಪ್ರೈಸ್ ಫಾರ್ ಫುಡ್ ಅಂಡ್ ಪೀಸ್ ಅವಾರ್ಡ್ ಸಿಕ್ತು. ಈ ಪ್ರಶಸ್ತಿ ನೀಡಿದವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ನೆಲ್ಸನ್ ಮಂಡೇಲಾ ಪುರಸ್ಕಾರ 2025 ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಇಬ್ಬರು. ಬ್ರೈನ್ ರೆನಾಲ್ಡ್ಸ್ ಮತ್ತು ಕೆನಡಿ ಒಡೇಡಿ ಇವರಿಬ್ಬರಿಗೂ ಸೇರಿ 2025 ನೆಲ್ಸನ್ ಮಂಡೇಲಾ ಪುರಸ್ಕಾರ ದೊರೆಯಿತು. 2025ನೇ ಸಾಲಿನ ಪ್ರತಿಷ್ಠಿತ GP ಬಿರ್ಲಾ ಮೆಮೋರಿಯಲ್ ಅವಾರ್ಡ್ ವಿಜೇತರು ಯಾರು? ಸರಿಯಾದ ಉತ್ತರ ವಿ ನಾರಾಯಣನ್. ಇಸ್ರೋ ಅಧ್ಯಕ್ಷರಾದ ವಿ ನಾರಾಯಣನ್. ಈ ಕೆಳಗಿನ ಯಾರು 2025ನೇ ಸಾಲಿನ ಆಫೀಸರ್ ಆಫ್ ದ ಆರ್ಡರ್ ಆಫ್ ದ ಸ್ಟಾರ್ ಪ್ರಶಸ್ತಿಯನ್ನು ಪಡೆದುಕೊಂಡರು? ಸರಿಯಾದ ಉತ್ತರ ನರೇಂದ್ರ ಮೋದಿ ಅವರು. ಸೊ ಏನಿದು ಆಫೀಸರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಅನ್ನೋದು ಪ್ರಶಸ್ತಿ ಕೇಳಿದ್ರೆ ಘಾನಾ ದೇಶದ ಸರ್ವೋಚ್ಚ ನಾಗರಿಕ ಪುರಸ್ಕಾರ ಇದು. ಘಾನಾ ದೇಶದ ಹೈಯೆಸ್ಟ್ ಸಿವಿಲಿಯನ್ ಆನರ್, ಸರ್ವೋಚ್ಚ ನಾಗರಿಕ ಪುರಸ್ಕಾರವಾಗಿದೆ. ಯಾವುದು? ಆಫೀಸರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಎನ್ನುವಂಥ ಅವಾರ್ಡ್. ಇದನ್ನು 2025ನೇ ಸಾಲಿನಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನೀಡಲಾಯಿತು. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತರು ಯಾರು? ಬೂಕರ್ 2025 ವಿಜೇತರು ಆಪ್ಷನ್ ಎ ಬಾನು ಮುಷ್ತಾಕ್. ಬಾನು ಮುಷ್ತಾಕ್ ಅವರ ಹಾರ್ಟ್ ಲ್ಯಾಂಪ್ಸ್ ಎನ್ನುವಂಥ ಕೃತಿಗೆ ಈ ಒಂದು ಪ್ರಶಸ್ತಿ ಸಿಕ್ತು. ಇದನ್ನು ಇಂಗ್ಲಿಷಿಗೆ ಅನುವಾದ ಮಾಡಿದ್ದು ದೀಪಾ ಬಸ್ತಿ, ಟ್ರಾನ್ಸ್ಲೇಟರ್, ಅನುವಾದಕಿ. ಸೊ ಈ ಪ್ರಶಸ್ತಿ ಪಡೆದ ಮೊದಲ ಕನ್ನಡತಿ ಬಾನು ಮುಷ್ತಾಕ್ ಅವರು. ಬಾನು ಮುಷ್ತಾಕ್ ಅವರ ಹಾರ್ಟ್ ಲ್ಯಾಂಪ್ ಕೃತಿಗೆ ಈ ಒಂದು ಪ್ರಶಸ್ತಿ ಸಿಕ್ತು. ಮಿಸ್ ವರ್ಲ್ಡ್ 2025 ವಿಜೇತರು ಯಾರು? ನಾನು ಆಗಲೇ ಅದಕ್ಕೆ ಹೇಳಿದೆ, ಮಿಸ್ ವರ್ಲ್ಡ್ ಬೇರೆ, ಮಿಸಸ್ ವರ್ಲ್ಡ್ ಬೇರೆ, ಸೊ ವಿಶ್ವ ಈ ಥರ ಬೇರೆ ಬೇರೆ ಇರುತ್ತೆ ಅಂತೇಳಿ. ಸೊ ಮಿಸ್ ವರ್ಲ್ಡ್ 2025 ವಿಜೇತರು ಯಾರು ಕೇಳಿದ್ರೆ ಓಪಲಾ ಸುಚಿತಾ ಚೌಂಗಶ್ರೀ. ಇವರು ಥೈಲ್ಯಾಂಡ್ ದೇಶದವರು. ಓಪಲಾ ಸುಚಿತಾ ಚೌಂಗಶ್ರೀ ಇವರು ಮಿಸ್ ವರ್ಲ್ಡ್ 2025 ವಿಜೇತರು. 59ನೇ ಜ್ಞಾನಪೀಠ ಪುರಸ್ಕಾರ ವಿಜೇತರು ಯಾರು? ನಾನು ಅದಕ್ಕೆ ಹೇಳಿದೆ 58 ಬೇರೆ 59 ಬೇರೆ ಎರಡನ್ನು ಈ ವರ್ಷನೇ ನೀಡಿದ್ರು ಅಂತೇಳಿ. ಸೊ 58ನೇದು ಗೊತ್ತಿದೆ ನಿಮಗೆ, ರಾಮಭದ್ರಾಚಾರ್ಯ ಅವರಿಗೆ ಮತ್ತು ಗುಲ್ಜಾರ್ ಅವರಿಗೆ ನೀಡಿದರು. 59ನೇ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ನೀಡಿದ್ರು ಕೇಳಿದ್ರೆ ಆಪ್ಷನ್ ಸಿ ವಿನೋದ್ ಕುಮಾರ್ ಶುಕ್ಲಾ. ಸೊ ವಿನೋದ್ ಕುಮಾರ್ ಶುಕ್ಲಾ ಇದಾರಲ್ಲ, ಇವರು ಛತ್ತೀಸ್ಗಢ ರಾಜ್ಯದವರು. ಎಕ್ಸಾಮಲ್ಲಿ ಕೇಳ್ತಾರೆ, ಈ ವರ್ಷ 59ನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ವಿನೋದ್ ಕುಮಾರ್ ಶುಕ್ಲಾ ಯಾವ ರಾಜ್ಯದವರು ಕೇಳಿದ್ರೆ ಛತ್ತೀಸ್ಗಢ ನೆನಪಿರಲಿ. ಶಸ್ತ್ರ ರಾಮಾನುಜನ್ ಪ್ರೈಸ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಅಲೆಕ್ಸಾಂಡರ್ ಸ್ಮಿತ್. ಸೊ ಈ ಅಲೆಕ್ಸಾಂಡರ್ ಸ್ಮಿತ್ ಇದಾರಲ್ಲ, ಇವರು USA ಅಮೆರಿಕದವರು. ಅಮೆರಿಕದ ನಾರ್ತ್ ವೆಸ್ಟರ್ನ್ ಯೂನಿವರ್ಸಿಟಿಯಲ್ಲಿ ಇವರು ನೀಡಿರುವಂತಹ ಮ್ಯಾಥಮೆಟಿಕ್ಸ್, ಗಣಿತಕ್ಕೆ ನೀಡಿರುವಂತಹ ಕೊಡುಗೆಗೆ 2025ನೇ ಸಾಲಿನ ಶಸ್ತ್ರ ರಾಮಾನುಜನ್ ಪ್ರೈಸ್ ದೊರಕಿತು. 34ನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರು ಯಾರು? ಸರಸ್ವತಿ ಸಮ್ಮಾನ್ ಸರಿಯಾದ ಉತ್ತರ ಭದ್ರೇಶ ದಾಸ ಸ್ವಾಮಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಿತ್ರ ವಿಭೂಷಣ 2025 ಪ್ರಶಸ್ತಿ ವಿಜೇತರು ಯಾರು? ಸರಿಯಾದ ಉತ್ತರ ನರೇಂದ್ರ ಮೋದಿ ಅವರು. ಏನಿದು ಮಿತ್ರ ವಿಭೂಷಣ ಪ್ರಶಸ್ತಿ ಕೇಳಿದ್ರೆ
ಇದು ಶ್ರೀಲಂಕಾ ದೇಶದ ಹೈಯೆಸ್ಟ್ ಸಿವಿಲಿಯನ್ ಆನರ್. ಶ್ರೀಲಂಕಾದ ಸರ್ವೋಚ್ಚ ನಾಗರಿಕ ಪುರಸ್ಕಾರ ಇದು. ಭಾರತದಲ್ಲಿ ಭಾರತ ರತ್ನ ಇದ್ದ ಹಾಗೆ. ಸರ್ವೋಚ್ಚ ನಾಗರಿಕ ಪುರಸ್ಕಾರ ಯಾರಿಗೆ ಸಿಕ್ತು? ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ದೊರಕಿತು. ಈ ಕೆಳಗಿನ ಯಾರಿಗೆ ಜೈನ ಸಮಾಜವು 2025ನೇ ಸಾಲಿನ ಧರ್ಮ ಚಕ್ರವರ್ತಿ ಎನ್ನುವಂಥ ಪುರಸ್ಕಾರವನ್ನು ನೀಡಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ನರೇಂದ್ರ ಮೋದಿ ಅವರಿಗೆ. ದ್ರೌಪದಿ ಮುರ್ಮು ಅವರಿಗೆ ಈ ಕೆಳಗಿನ ಯಾವ ದೇಶದ ಪ್ರತಿಷ್ಠಿತ ಕೀ ಆಫ್ ಆನರ್ ಎನ್ನುವಂಥ ಪ್ರಶಸ್ತಿ ಸಿಕ್ತು? ಸರಿಯಾದ ಉತ್ತರ ಪೋರ್ಚುಗಲ್ ದೇಶದ. ಪೋರ್ಚುಗಲ್ ದೇಶದ ಲಿಸ್ಬನ್ ನಗರದ ಪ್ರಶಸ್ತಿ ಇದು. ಲಿಸ್ಬನ್ ನಗರದ ಪ್ರತಿಷ್ಠಿತ ಪ್ರಶಸ್ತಿ ಇದು. ಪ್ರಶಸ್ತಿ ಹೆಸರು ಕೀ ಆಫ್ ಆನರ್ ಅಂತೇಳಿ. ಅಸ್ಸಾಂ ವೈಭವ 2024 ನಾಗರಿಕ ಪುರಸ್ಕಾರ ಯಾರಿಗೆ ದೊರಕಿತು? ಸರಿಯಾದ ಉತ್ತರ ರಾಣಾ ಪ್ರತಾಪ ಕಲಿತಾ. ರಾಣಾ ಪ್ರತಾಪ ಕಲಿತಾ ಅವರಿಗೆ ಸಿಕ್ತು. ಸೊ ಇದು ಅಸ್ಸಾಂ ರಾಜ್ಯದ ಸರ್ವೋಚ್ಚ ನಾಗರಿಕ ಪುರಸ್ಕಾರ. ಅಸ್ಸಾಂನ ಸರ್ವೋಚ್ಚ ನಾಗರಿಕ ಪುರಸ್ಕಾರ. ಕರ್ನಾಟಕದಲ್ಲಿ ಕರ್ನಾಟಕ ರತ್ನ ಇದ್ದ ಹಾಗೆ. ರಾಮಸರ ಪುರಸ್ಕಾರ 2025 ವೆಟ್ಲ್ಯಾಂಡ್ ನೀಡುವಂತಹ ಒಂದು ಅವಾರ್ಡ್ ಇದು. ವೆಟ್ಲ್ಯಾಂಡ್ ನೋಡಿ, 2025ರ ರಾಮಸರ ಸ್ಥಳಗಳು ಎನ್ನುವಂಥ ಒಂದು ವಿಶೇಷವಾದ ವಿಡಿಯೋವನ್ನು ನಮ್ಮ ಒಂದು ಚಾನಲ್ ನೀಡಿದ್ದೀವಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಭಾರತದ 93 ರಾಮಸರ ಸ್ಥಳಗಳ ಬಗ್ಗೆ ಮಾಹಿತಿ ಇರುವಂಥ ವಿಡಿಯೋ ನೋಟ್ ಮಾಡ್ಕೊಳ್ಳಿ, ಅದನ್ನು ನೋಡಿ. ಸೊ ರಾಮಸರ ಪುರಸ್ಕಾರ 2025ರ ವಿಜೇತರು ಯಾರು ಕೇಳಿದ್ರೆ ಜಯಶ್ರೀ ವೆಂಕಟೇಶನ್. ಈ ಪ್ರಶಸ್ತಿ ಪಡೆದ ಮೊದಲ ಭಾರತೀಯರು ಇವರು. ಮೊದಲ ಭಾರತೀಯ. ಗೋಲ್ಡ್ ಮರ್ಕ್ಯೂರಿ ಅವಾರ್ಡ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ದಲಾಯಿ ಲಾಮಾ. ದಲಾಯಿ ಲಾಮಾ ಅವರು ಟಿಬೆಟ್ನ ಆಧ್ಯಾತ್ಮಿಕ ಗುರು. ಟಿಬೆಟ್ ಆಧ್ಯಾತ್ಮಿಕ ಗುರು. ಇವರಿಗೆ 2025ನೇ ಸಾಲಿನ ಗೋಲ್ಡ್ ಮರ್ಕ್ಯೂರಿ ಅವಾರ್ಡ್ ದೊರೆಯಿತು. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ. ಎಬಲ್ ಪುರಸ್ಕಾರ 2025 ಇದನ್ನು ಗಣಿತದ ನೊಬೆಲ್ ಅಂತ ಕೂಡ ಕರೀತಾರೆ. ಗಣಿತದ ನೊಬೆಲ್. ಸೊ ಈ ಗಣಿತದ ನೊಬೆಲ್ ಅನ್ಸ್ಕೊಂಡಂತಹ ಎಬೆಲ್ ಪುರಸ್ಕಾರ 2025ರ ವಿಜೇತರು ಯಾರು? ಆಪ್ಷನ್ಸ್ ಈ ರೀತಿ ಇದೆ. ಉಮಾ ಚಟ್ಟರಿ, ಜಯಶ್ರೀ ವೆಂಕಟೇಶನ್, ಮಸಾಕಿ ಕಾಶಿವಾರ, ದಲಾಯಿ ಲಾಮಾ. ಸರಿಯಾದ ಉತ್ತರ ಮಸಾಕಿ ಕಾಶಿವಾರ. ಮಸಾಕಿ ಕಾಶಿವಾರ ಅವರು ಎಬೆಲ್ ಪುರಸ್ಕಾರ 2025ರ ವಿಜೇತರು. ಸೊ ಮಸಾಕಿ ಕಾಶಿವಾರ ಇದಾರಲ್ಲ, ಇವರು ಜಪಾನ್ ದೇಶದವರು. ಜಪಾನ್ ದೇಶದವರು. ಎಬೆಲ್ ಪುರಸ್ಕಾರ ಒನ್ ಆಫ್ ದ ಇಂಪಾರ್ಟೆಂಟ್ ಅವಾರ್ಡ್ ಅಂತ ಅನ್ಸ್ಕೊಳ್ಳುತ್ತೆ. ಯಾಕಂದ್ರೆ ಎಬೆಲ್ ಪುರಸ್ಕಾರಕ್ಕೆ ಇನ್ನೊಂದು ಹೆಸರಿದೆ. ಎಬೆಲ್ ಪುರಸ್ಕಾರವನ್ನ ಗಣಿತದ ನೊಬೆಲ್ ಅಂತ ಕೂಡ ಕರೀತಾರೆ. ಗಣಿತದ ನೊಬೆಲ್ ಅಂತ ಕೂಡ ಕರೀತಾರೆ. ಸೊ 2025ನೇ ಸಾಲಿನ ಎಬೆಲ್ ಪುರಸ್ಕಾರದ ವಿಜೇತರು ಮಸಾಕಿ ಕಾಶಿವಾರ, ಜಪಾನ್ ದೇಶದವರು. 2025ನೇ ಸಾಲಿನಲ್ಲಿ ಎಷ್ಟು ಜನರಿಗೆ ಪದ್ಮ ಪುರಸ್ಕಾರವನ್ನು ನೀಡಲಾಯಿತು? ನೋಡಿ, ಪದ್ಮ ಪುರಸ್ಕಾರದಲ್ಲಿ 3 ಬಗೆ ಬರುತ್ತೆ. ಒಂದು ಪದ್ಮವಿಭೂಷಣ, ಪದ್ಮವಿಭೂಷಣ, ಪದ್ಮಭೂಷಣ, ಹಾಗೇನೆ ಪದ್ಮಶ್ರೀ. ಸೊ ಈ 3 ವಿಭಾಗದಲ್ಲಿ ಪದ್ಮ ಪುರಸ್ಕಾರವನ್ನು ನೀಡಲಾಗುತ್ತೆ. ಸೊ 2025ನೇ ಸಾಲಿನಲ್ಲಿ ಪದ್ಮ ಪುರಸ್ಕಾರವನ್ನು ಒಟ್ಟು 139 ಜನರಿಗೆ ನೀಡಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಪದ್ಮ ವಿಭೂಷಣವನ್ನು ಎಷ್ಟು ಜನರಿಗೆ ನೀಡಿದ್ರು ಅಂತ ಕೇಳಿದ್ರೆ 7 ಜನರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಹಾಗೆಯೇ 19 ಜನರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಮತ್ತು 113 ಜನರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಸೊ ಒಟ್ಟಾರೆ 139 ಪ್ರಶಸ್ತಿಯನ್ನು ನೀಡಲಾಯಿತು. ಇದರಲ್ಲಿ ನೋಡಿ, ಇನ್ನೊಂದು ರೀತಿ ಪ್ರಶ್ನೆ ಕೂಡ ಕೇಳ್ಬೋದು. 2025ನೇ ಸಾಲಿನಲ್ಲಿ ಪದ್ಮ ಪುರಸ್ಕಾರವನ್ನು ಸ್ವೀಕರಿಸಲಾಯಿತು. ಇದರಲ್ಲಿ ಮಹಿಳೆಯರ ಸಂಖ್ಯೆ ಎಷ್ಟು ಅಂತ. ಮಹಿಳೆಯರು ಪದ್ಮ ಪುರಸ್ಕಾರವನ್ನು 2025ನೇ ಸಾಲಿನಲ್ಲಿ ಸ್ವೀಕರಿಸಿದ ಮಹಿಳೆಯರ ಸಂಖ್ಯೆ 23. ಇನ್ನೊಂದು ವಿಶೇಷತೆ ಇದೆ. ವಿದೇಶಿ
ವ್ಯಕ್ತಿ ಅಥವಾ NRIಗಳು 2025ನೇ ಸಾಲಿನಲ್ಲಿ ಎಷ್ಟು NRIಗಳಿಗೆ, ಎಷ್ಟು ಕಂಪನಿಗಳಿಗೆ, ಎಷ್ಟು NGOಗಳಿಗೆ ಅಥವಾ ಎಷ್ಟು ವಿದೇಶಿಗೆ ಸಂಬಂಧಪಟ್ಟಂತಹ ಎಷ್ಟು ಒಂದು ಜನರಿಗೆ ಪದ್ಮ ಪುರಸ್ಕಾರ ಸಿಕ್ತು ಅಂತ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ 10 NRIಗಳಿಗೆ ಈ ಪದ್ಮ ಪುರಸ್ಕಾರ ಸಿಕ್ತು. ಎಷ್ಟು ಜನರಿಗೆ ಮರಣೋತ್ತರ ಪದ್ಮ ಪುರಸ್ಕಾರ ಆಯಿತು? ಮರಣೋತ್ತರ ಪದ್ಮ ಪುರಸ್ಕಾರ ಎಷ್ಟು ಜನಕ್ಕೆ ಆಯಿತು ಕೇಳಿದ್ರೆ 13 ಜನರಿಗೆ. ಇವು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 2025ನೇ ಸಾಲಿನಲ್ಲಿ ಪದ್ಮ ಪುರಸ್ಕಾರ ಸ್ವೀಕರಿಸಿದ ಮಹಿಳೆಯರು 23, NRIಗಳು 10, ಮರಣೋತ್ತರ ಎಷ್ಟು ಜನಕ್ಕೆ ಸಿಕ್ತು ಕೇಳಿದ್ರೆ 13 ಜನಕ್ಕೆ. ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ, ನೋಟ್ ಮಾಡ್ಕೊಳ್ಳಿ. 2025ನೇ ಸಾಲಿನ ಪದ್ಮ ಪುರಸ್ಕಾರದಲ್ಲಿ ಒಂದು ಅತ್ಯುನ್ನತ ಪುರಸ್ಕಾರವಾದ ಪದ್ಮ ವಿಭೂಷಣ ಪ್ರಶಸ್ತಿ ಸ್ವೀಕರಿಸಿದ ಕರ್ನಾಟಕದವರು ಯಾರು ಅಂತ. ಕರ್ನಾಟಕದವರು ಒಬ್ಬರಿಗೆ ಸಿಕ್ಕಿದ್ದು ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯ ಅಂತ. ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯ ಇವರು ಕರ್ನಾಟಕದವರು. ಇವರು ಕಲಾ ವಿಭಾಗದಲ್ಲಿ ಇವರು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಷಿಯನ್. ಕಲಾ ವಿಭಾಗದಲ್ಲಿ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಸಿಕ್ತು. ಮತ್ತು ಪದ್ಮ ವಿಭೂಷಣ ಪ್ರಶಸ್ತಿ ಪಡೆದ ಏಕೈಕ ಕನ್ನಡಿಗ 2025ನೇ ಸಾಲಿನಲ್ಲಿ ಯಾರು ಕೇಳಿದ್ರೆ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯ. ಲತಾ ದೀನಾನಾಥ್ ಮಂಗೇಶ್ಕರ್ ಪುರಸ್ಕಾರ 2025ರ ವಿಜೇತರು ಯಾರು? ನೋಡಿ, ಲತಾ ಮಂಗೇಶ್ಕರ್ ಪುರಸ್ಕಾರ ಬೇರೆ, ಅದನ್ನು ಕೂಡ ಈ ಸೆಷನ್ ಅಲ್ಲಿ ನೋಡ್ತೀವಿ. ಲತಾ ದೀನಾನಾಥ ಮಂಗೇಶ್ಕರ್ ಪುರಸ್ಕಾರ ಬೇರೆ. ಸೊ ಲತಾ ದೀನಾನಾಥ ಮಂಗೇಶ್ಕರ್ ಪುರಸ್ಕಾರ 2025ರ ವಿಜೇತರು ಯಾರು ಕೇಳಿದ್ರೆ ಕುಮಾರ ಮಂಗಲಂ ಬಿರ್ಲಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಕುಮಾರ ಮಂಗಲಂ ಬಿರ್ಲಾ. 2025ರ ಗಣತಂತ್ರ ದಿವಸದಂದು ಯಾವ ರಾಜ್ಯದ ಟ್ಯಾಬ್ಲೂಗೆ ಬೆಸ್ಟ್ ಟ್ಯಾಬ್ಲೂ ಅವಾರ್ಡ್ ಆಯಿತು? ಮೋಸ್ಟ್ ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿ ವರ್ಷ ಗಣತಂತ್ರ ದಿನದಂದು ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಟ್ಯಾಬ್ಲೂಗಳಿಗೆ ಅವಾರ್ಡನ್ನು ನೀಡಲಾಗುತ್ತೆ, ಬೆಸ್ಟ್ ಟ್ಯಾಬ್ಲೂ ಅಂತೇಳಿ. ಸೊ 2025ರ ಗಣರಾಜ್ಯ ದಿನದ ಈ ಒಂದು ಪೆರೇಡ್ನಲ್ಲಿ ಯಾವ ರಾಜ್ಯದ ಟ್ಯಾಬ್ಲೂಗೆ ಬೆಸ್ಟ್ ಟ್ಯಾಬ್ಲೂ ಅವಾರ್ಡ್ ಸಿಕ್ತು ಅಂತ ಕೇಳಿದ್ರೆ ಉತ್ತರ ಪ್ರದೇಶದ ಟ್ಯಾಬ್ಲೂ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಉತ್ತರ ಪ್ರದೇಶದ ಟ್ಯಾಬ್ಲೂನ ವಿಷಯ ಏನಾಗಿತ್ತು ಕೇಳಿದ್ರೆ, ಏನು ಟ್ಯಾಬ್ಲೂ ಅದು ಕೇಳಿದ್ರೆ ಇದು ಕೂಡ ತುಂಬ ಇಂಪಾರ್ಟೆಂಟ್. ಯಾವ ಟ್ಯಾಬ್ಲೂ ಅಂತ ಕೇಳ್ತಾರೆ, ನೋಟ್ ಮಾಡ್ಕೊಳ್ಳಿ. ಯಾವ ಟ್ಯಾಬ್ಲೂ ಅಂತ ಕೇಳಿದ್ರೆ ಮಹಾಕುಂಭ 2025. ನೋಟ್ ಮಾಡ್ಕೊಳ್ಳಿ, ಮಹಾಕುಂಭ 2025, ಸ್ವರ್ಣಿಮ ಭಾರತ, ವಿರಾಸತ್ ಅಂಡ್ ವಿಕಾಸ್, ವಿರಾಸತ್ ಮತ್ತು ವಿಕಾಸ್. ಇದು 2025ರ ಉತ್ತರ ಪ್ರದೇಶ ರಾಜ್ಯದ ಟ್ಯಾಬ್ಲೂ ಆಗಿತ್ತು. ಮಹಾಕುಂಭ 2025, ಸ್ವರ್ಣಿಮ ಭಾರತ, ವಿರಾಸತ್ ವಿಕಾಸ್, ಇದಕ್ಕೆ ಬೆಸ್ಟ್ ಟ್ಯಾಬ್ಲೂ ಅವಾರ್ಡ್ ಆಯಿತು. 71ನೇ ರಾಷ್ಟ್ರೀಯ ಫಿಲ್ಮ್ ಪುರಸ್ಕಾರದಲ್ಲಿ ಬೆಸ್ಟ್ ಆಕ್ಟರ್, ಉತ್ತಮ ನಟ ಪ್ರಶಸ್ತಿಯನ್ನು ಪಡೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಮತ್ತು ಬಿ ಇಬ್ಬರು. ಶಾರುಖ್ ಖಾನ್ ಅವರಿಗೆ ಜವಾನ್ ಸಿನಿಮಾದ ನಟನೆಗೆ ಮತ್ತು ವಿಕ್ರಾಂತ್ ಮೆಸ್ಸಿ ಅವರಿಗೆ 12th ಫೇಲ್ ನಟನೆಗೆ ಈ ಒಂದು ಅವಾರ್ಡ್ ಆಯಿತು. ಇನ್ನು 71ನೇ ರಾಷ್ಟ್ರೀಯ ಪುರಸ್ಕಾರದ ಇನ್ನಿತರ ಅವಾರ್ಡ್ಗಳ ಬಗ್ಗೆ ನೋಡೋದಾದ್ರೆ ಉತ್ತಮ ನಟಿ, ಬೆಸ್ಟ್ ಆಕ್ಟ್ರೆಸ್, ಉತ್ತಮ ನಟಿ ಯಾರು ಕೇಳಿದ್ರೆ ರಾಣಿ ಮುಖರ್ಜಿ. ಹಾಗಾದ್ರೆ ರಾಣಿ ಮುಖರ್ಜಿ ಅವರ ಯಾವ ಸಿನಿಮಾಕ್ಕೆ ಈ ಪ್ರಶಸ್ತಿ ಸಿಕ್ತು ಕೇಳಿದ್ರೆ ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ. ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ ಸಿನಿಮಾದ ನಟನೆಗೆ ಇವರಿಗೆ ಉತ್ತಮ ನಟಿ ಪ್ರಶಸ್ತಿ ಸಿಕ್ತು. ಇನ್ನು ಬೆಸ್ಟ್ ಫೀಚರ್ ಫಿಲ್ಮ್, ಬೆಸ್ಟ್ ಫೀಚರ್ ಫಿಲ್ಮ್ ಅವಾರ್ಡ್ ಯಾವ ಸಿನಿಮಾಕ್ಕೆ ಸಿಕ್ತು ಕೇಳಿದ್ರೆ 12th ಫೇಲ್ ಸಿನಿಮಾಕ್ಕೆ. 2025ನೇ ಸಾಲಿನ ಆಸ್ಕರ್ ಪುರಸ್ಕಾರದಲ್ಲಿ ಬೆಸ್ಟ್ ಸಿನಿಮಾ ಅವಾರ್ಡ್ ಯಾವ ಸಿನಿಮಾಕ್ಕೆ ಸಿಕ್ತು? ಬೆಸ್ಟ್ ಮೂವಿ. ಸರಿಯಾದ ಉತ್ತರ ಅನೋರಾ ಅಂತೇಳಿ, ಅನೋರಾ ಅನ್ನುವಂಥ ಮೂವಿ. ಸೊ ಅನೋರಾ ಮೂವಿಯ ಡೈರೆಕ್ಟರ್ ಶಾನ್ ಬೇಕರ್, ನಿರ್ದೇಶಕ. ಸೊ ಇವರಿಗೇನೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ಸಿಕ್ತು 2025ರ
ಆಸ್ಕರ್ ಅವಾರ್ಡ್ನಲ್ಲಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್. ಉತ್ತಮ ನಟ ಆಡ್ರಿಯನ್ ಬ್ರಾಡಿ ಅಂತೇಳಿ ದ ಬ್ರೂಟಲಿಸ್ಟ್ ಮೂವಿಗೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಉತ್ತಮ ನಟ 2025ನೇ ಸಾಲಿನ ಆಸ್ಕರ್ನಲ್ಲಿ ಉತ್ತಮ ನಟ ಪ್ರಶಸ್ತಿ ಯಾರಿಗೆ ಸಿಕ್ತು ಕೇಳಿದ್ರೆ ಆಡ್ರಿಯನ್ ಬ್ರಾಡಿ ಅವ್ರಿಗೆ ಸಿಕ್ತು. ಸೊ ಯಾವ ಮೂವಿಗೆ ಕೇಳಿದ್ರೆ ದ ಬ್ರೂಟಲಿಸ್ಟ್ ಅಂತ. ಹಾಗಾದ್ರೆ ಉತ್ತಮ ನಟಿ ಪ್ರಶಸ್ತಿ ಯಾರಿಗೆ ಸಿಕ್ತು? ಸೊ ಉತ್ತಮ ನಟಿ ಪ್ರಶಸ್ತಿ ಮಿಕ್ ಮೆಡಿಸನ್ ಅವರಿಗೆ ಸಿಕ್ತು. ಯಾವ ಸಿನಿಮಾದ ನಟನೆ ಕೇಳಿದ್ರೆ ಅನೋರಾ ಮೂವಿ ನಟನೆಗೆ. ಸೊ ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ. ಹಾಲಿವುಡ್ನ ವಾಕ್ ಆಫ್ ಫೇಮ್ನಲ್ಲಿ ಸ್ಟಾರ್ ಪುರಸ್ಕಾರ ಪಡೆದ ಭಾರತದ ಮೊದಲ ನಟಿ ಯಾರು? ಸರಿ ಉತ್ತರ ದೀಪಿಕಾ ಪಡುಕೋಣ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೊದಲ ಮಹಿಳೆಯವರು. ಅಂತಾರಾಷ್ಟ್ರೀಯ ಜಲ ಪುರಸ್ಕಾರ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಹಿಮಾಂಶು ಕುಲಕರ್ಣಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಿಮಾಂಶು ಕುಲಕರ್ಣಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದ ಇಯರ್ 2025 ಪುರಸ್ಕಾರದ ವಿಜೇತರು ಯಾರು? ಸರಿಯಾದ ಉತ್ತರ ಸಮರ್ ಅಬು ಅಲೂಫ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದ ಇಯರ್ 2025 ವಿಜೇತರು. IG ನೊಬೆಲ್ ಪುರಸ್ಕಾರ 2025ರ ವಿಜೇತರು ಯಾರು? IG ನೊಬೆಲ್ ಅಂದ್ರೆ ಏನು ಕೇಳಿದ್ರೆ ಎಂಜಿನಿಯರಿಂಗ್ ಡಿಸೈನ್ ನೊಬೆಲ್ ಅಂತ. ಎಂಜಿನಿಯರಿಂಗ್ ಡಿಸೈನ್ ಅಲ್ಲಿ ಈ ಒಂದು ನೊಬೆಲ್ ಅನ್ನು ಕೊಡಲಾಗುತ್ತೆ. ಅದ್ರ ಹೆಸರದು ನೊಬೆಲ್ ಅಂತ, IG ನೊಬೆಲ್ ಅಂತಲೇ. ಸೊ ಇದರ ಪುರಸ್ಕಾರದ ವಿಜೇತರು ಯಾರು ಕೇಳಿದ್ರೆ ಆಪ್ಷನ್ ಸಿ ಎ ಮತ್ತು ಬಿ ಇಬ್ಬರು, ವಿಕಾಸ್ ಕುಮಾರ್ ಮತ್ತು ಸಾರ್ಥಕ ಮಿತ್ತಲ್. ಇವರಿಬ್ರು ಹೌದು. ಮೆಂಟಲ್ ಹೆಲ್ತ್ ಅವಾರ್ಡ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಸೈಮಾ ವಾಜಿದ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೈಮಾ ವಾಜಿದ್. ಶಕ್ತಿ ಭಟ್ ಪುರಸ್ಕಾರ 2025, ಶಕ್ತಿ ಭಟ್ ಪುರಸ್ಕಾರ 2025 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಝಾರಾ ಚೌಧರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಝಾರಾ ಚೌಧರಿ. ಸಿನಿಮಾ ಯಾವುದು ಕೇಳಿದ್ರೆ ದ ಲಕ್ಕಿ ಒನ್ಸ್. ಯಾವ ರಾಜ್ಯದ ಟರ್ಮಿನಲ್ಗೆ ಅಂತಾರಾಷ್ಟ್ರೀಯ ವಾಸ್ತುಕಲಾ ಪುರಸ್ಕಾರ 2025 ದೊರೆಯಿತು? ಇದು ಯಾವುದು ಟರ್ಮಿನಲ್ ಕೇಳಿದ್ರೆ ಇದೊಂದು ಏರ್ಪೋರ್ಟ್ ಟರ್ಮಿನಲ್. ಸೊ ಯಾವ ರಾಜ್ಯದಲ್ಲಿದೆ ಈ ಟರ್ಮಿನಲ್ ಅಂತ ಕೇಳಿದ್ರೆ, ಈ ಏರ್ಪೋರ್ಟ್ ಎಲ್ಲಿದೆ ಕೇಳಿದ್ರೆ ಇದು ಅಸ್ಸಾಂನಲ್ಲಿರುವಂಥದ್ದು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಅಸ್ಸಾಂನ ಗೋಪಿನಾಥ ಬಾರ್ಡಾಯಿ ಏರ್ಪೋರ್ಟ್. ಗೋಪಿನಾಥ ಬಾರ್ಡೋಯಿ ವಿಮಾನ ನಿಲ್ದಾಣ. ಗೋಪಿನಾಥ ಬಾರ್ಡೋಯಿ ವಿಮಾನ ನಿಲ್ದಾಣ ಎಲ್ಲಿದೆ ಕೇಳಿದ್ರೆ ಗೌಹಾಟಿಯಲ್ಲಿದೆ. ಪ್ರತಿಷ್ಠಿತ ಲಲಿತ ಕಲಾ ಅಕಾಡೆಮಿ ಪುರಸ್ಕಾರ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಪ್ರೇಮಚಂದ್ರ ಪುಕ್ರಾಬನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಆರ್ಕಿಟೆಕ್ಚರ್ಗೆ ನೀಡುವಂಥ ಒಂದು ಅವಾರ್ಡ್. ಪೆನ್ ಅನುವಾದ ಪುರಸ್ಕಾರ 2025ರ ವಿಜೇತ ಲೇಖಕಿ ಯಾರು? ಸರಿಯಾದ ಉತ್ತರ ಗೀತಾಂಜಲಿ ಶ್ರೀ. ಇವರು ಭಾರತೀಯ ಮಹಿಳೆ ಗೀತಾಂಜಲಿ ಶ್ರೀ ಅವರಿಗೆ ಪೆನ್ ಪುರಸ್ಕಾರ 2025 ದೊರೆಯಿತು. ವರ್ಲ್ಡ್ ಫುಡ್ ಪ್ರೈಸ್ 2025 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಮಾರೆಂಗಿಲಾ ಹಂಗಾರಿಯಾ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮಾರೆಂಗಿಲಾ ಹಂಗಾರಿಯಾ. ರಾಷ್ಟ್ರೀಯ ಇ ಗವರ್ಮೆಂಟ್ ಪುರಸ್ಕಾರ 2025ರ ವಿಜೇತ ಗ್ರಾಮ ಪಂಚಾಯಿತಿ ಶ್ರೇಣಿ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಮಹಾರಾಷ್ಟ್ರದಲ್ಲಿರುವಂಥದ್ದು. ಮಹಾರಾಷ್ಟ್ರದ ರೋಹಿಣಿ ಗ್ರಾಮ ಪಂಚಾಯಿತಿ. ಇನ್ನು ಎರಡನೇ ಸ್ಥಾನದಲ್ಲಿರುವಂಥದ್ದು ಇದರ ಆಯೋಜನೆ ಆಗಿದೆ ಅಲ್ಲಿ ಕೇಳಿದ್ರೆ ಆಯೋಜನೆ ವಿಶಾಖಪಟ್ಟಣಂ ಆಯಿತು.
ಆಂಧ್ರ ಪ್ರದೇಶದಲ್ಲಿ. UNEP ಯುವ ಪೃಥ್ವಿ ಚಾಂಪಿಯನ್ಶಿಪ್ ಪುರಸ್ಕಾರ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಈ ಎಲ್ಲರೂ ಕೂಡ ಹೌದು. ಸೊ ನೋಯಿಮಾ ಇವರು ಅಮೇರಿಕಾದವರು, ಸಿನಾಲಿ ಮೋದಿ ಅವರು ಭಾರತದವರು, ಮತ್ತು ಜೋಸೆಫ್ ಗುತ್ತಿರು ಇದರಲ್ಲ ಕೀನ್ಯಾದವರು. ಈ 3 ಜನಕ್ಕೂ ಸೇರಿ UNEP ಯುವ ಪೃಥ್ವಿ ಚಾಂಪಿಯನ್ ಪುರಸ್ಕಾರ 2025 ದೊರೆಯಿತು. ವಿಜಿಲೆನ್ಸ್ ಚೇಂಜ್ ಮೇಕರ್ ಆಫ್ ದ ಇಯರ್ ಅವಾರ್ಡ್ 2025 ಇದರ ವಿಜೇತರು ಯಾರು? ಸರಿಯಾದ ಉತ್ತರ DRDO. ಸೊ DRDO ಬಗ್ಗೆ ಹೇಳೋದಾದ್ರೆ 1958ರಲ್ಲಿ ಇದರ ಸ್ಥಾಪನೆ ಆಯಿತು. DRDO ಸ್ಥಾಪನೆ ಮತ್ತು ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ ಹೆಡ್ ಕ್ವಾರ್ಟರ್ ಇರುವಂಥದ್ದು. ರಾಷ್ಟ್ರೀಯ ಲತಾ ಮಂಗೇಶ್ಕರ್ ಪುರಸ್ಕಾರ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಸೋನು ನಿಗಮ್. ನಾನು ಆಗಲೇ ಅದಕ್ಕೆ ಹೇಳಿದೆ, ಲತಾ ಮಂಗೇಶ್ಕರ್ ದೀನನಾಥ ಪುರಸ್ಕಾರ ಬೇರೆ, ರಾಷ್ಟ್ರೀಯ ಲತಾ ಮಂಗೇಶ್ಕರ್ ಪುರಸ್ಕಾರ ಬೇರೆ. ಸೊ ರಾಷ್ಟ್ರೀಯ ಲತಾ ಮಂಗೇಶ್ಕರ್ ಪುರಸ್ಕಾರ 2025ರ ವಿಜೇತರು ಸೋನು ನಿಗಮ್. MS ಸ್ವಾಮಿನಾಥನ್ ಅವಾರ್ಡ್ 2025 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಮೇಲೆ ಇಬ್ಬರು ಕೂಡ ಹೌದು. ಸಹಜ ಸಮೃದ್ಧ್ ಮತ್ತು ಶ್ರೀ ವೀರಪ್ಪನ್ ಇವರಿಬ್ಬರಿಗೂ ಕೂಡ ಸೇರಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಪರಿಸರ ಸಂರಕ್ಷಣೆ ಕ್ಷೇತ್ರದಲ್ಲಿ 2025ನೇ ಸಾಲಿನ MS ಸ್ವಾಮಿನಾಥನ್ ಪುರಸ್ಕಾರ ಸಿಕ್ತಿವರಿಗೆ. ಗ್ಲೋಬಲ್ ಟೂರಿಸಂ ಅವಾರ್ಡ್ 2025 ಇದರ ವಿಜೇತ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರವಾಸ ಮತ್ತು ಪಾರಂಪರಿಕ ತಾಣಗಳಿಗೆ ನೀಡಿದ ಕೊಡುಗೆಗೆ ಈ ಅವಾರ್ಡ್ ನೀಡಲಾಯಿತು. ಪ್ರವಾಸ ಮತ್ತು ಪಾರಂಪರಿಕ ತಾಣಗಳಿಗೆ ನೀಡಲಾದ ಕೊಡುಗೆಗೆ 2025ನೇ ಸಾಲಿನ ಗ್ಲೋಬಲ್ ಟೂರಿಸಂ ಅವಾರ್ಡ್ ಆಯಿತು. ರಾಷ್ಟ್ರೀಯ ಧನ್ವಂತರಿ ಆಯುರ್ವೇದ ಪುರಸ್ಕಾರ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲರೂ ಕೂಡ ಹೌದು. ಬನ್ವಾರಿ ಲಾಲ್ ಗೌರ್, ವೈದ್ಯ ನೀಲಕಂಠನ್, ವೈದ್ಯ ಭಾವನ್ ಪ್ರಾಶೆ 3 ಜನಕ್ಕೂ ಸೇರಿ ರಾಷ್ಟ್ರೀಯ ಧನ್ವಂತರಿ ಆಯುರ್ವೇದ ಪುರಸ್ಕಾರ 2025 ಆಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 67ನೇ ಗ್ರಾಮಿ ಪುರಸ್ಕಾರದ ವಿಜೇತ ಗಾಯಕಿ ಯಾರು? ಸರಿಯಾದ ಉತ್ತರ ಚಂದ್ರಿಕಾ ಟಂಡನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚಂದ್ರಿಕಾ ಟಂಡನ್ ಇವರ ತ್ರಿವೇಣಿ ಎನ್ನುವಂಥ ಆಲ್ಬಮ್ಗೆ ಈ ಒಂದು ಅವಾರ್ಡ್ ಆಯಿತು. ಹೋಲ್ಬರ್ಗ್ ಪುರಸ್ಕಾರ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಗಾಯತ್ರಿ ಚಕ್ರವರ್ತಿ ಸ್ಪಿವಾಕ್. ಇವರಿಗೆ 2025ನೇ ಸಾಲಿನ ಹೋಲ್ಬರ್ಗ್ ಅವಾರ್ಡ್ ಆಯಿತು. ಸಾಹಿತ್ಯ ಅಕಾಡೆಮಿ ಅನುವಾದ ಪುರಸ್ಕಾರ ಟ್ರಾನ್ಸ್ಲೇಷನ್ ಅವಾರ್ಡ್ 2024 ಇದರ ವಿಜೇತರು ಯಾರು? ಈ ವರ್ಷ ಕೊಟ್ಟರು ಇದನ್ನ. ಸೊ ಇದರ ವಿಜೇತರು ಅನಿಸುರ ರೆಹಮಾನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಂಯುಕ್ತ ರಾಷ್ಟ್ರ ಜನಸಂಖ್ಯಾ ಪುರಸ್ಕಾರ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ವರ್ಷಾ ದೇಶಪಾಂಡೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವರ್ಷಾ ದೇಶಪಾಂಡೆ. ಪ್ರವಾಸಿ ಭಾರತೀಯ ಸಮ್ಮಾನ್ ಪುರಸ್ಕಾರ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಸೈಯದ್ ಅನ್ವರ್ ಖುರ್ಷಿದ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೈಯದ್ ಅನ್ವರ್ ಖುರ್ಷಿದ್. ಮಹಾರಾಷ್ಟ್ರ ಭೂಷಣ ಅವಾರ್ಡ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ರಾಮ ಸುತಾರ. ಯಾರಿವರು ರಾಮ ಸುತಾರ ಅಂತ ಕೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಮೆಯನ್ನು ಸ್ಥಾಪಿಸಿದವರು. ಸರ್ದಾರ್ ವಲ್ಲಭಾಯ್ ಏಕತಾ ಪ್ರತಿಮೆ ಅಂತ ನಾವೇನು ಕರಿತೀವಲ್ಲ, ಸೊ ಏಕತಾ ಪ್ರತಿಮೆಯ ವಾಸ್ತುಶಿಲ್ಪಿ. ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಪಾರ್ವತಿ ಟೆರ್ಕಿ. ಆಪ್ಷನ್
ಬಿ ಇಸ್ ದ ರೈಟ್ ಆನ್ಸರ್. ಇವರು ಜಾರ್ಖಂಡ್ ರಾಜ್ಯದವರು. ಸೊ ಪಾರ್ವತಿ ಟರ್ಕಿ ಅವರ ಫಿರ್ ಉಗ್ನಾ ಎನ್ನುವಂತಹ ಹಿಂದಿ ಕವನ ಸಂಕಲನಕ್ಕೆ, ಫಿರ್ ಉಗ್ನಾ ಎನ್ನುವಂತಹ ಹಿಂದಿ ಕವನ ಸಂಕಲನಕ್ಕೆ ಈ ಒಂದು ಅವಾರ್ಡ್ ಆಯಿತು. ಯಾವ ಅವಾರ್ಡ್ ಕೇಳಿದ್ರೆ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ 2025. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ನ್ಯಾಯಮೂರ್ತಿ KS ಹೆಗಡೆ ಪುರಸ್ಕಾರ 2025 ವಿಜೇತರು ಯಾರು? ಆಪ್ಷನ್ಸ್ ಈ ರೀತಿ ಇದೆ: ಸಾಯಿ ರೆಡ್ಡಿ, ರವಿ ಗೋಸಾಯಿ, ಸುಧಾಮೂರ್ತಿ, ಶೈಲೇಶ ಮೆಹ್ತಾ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಮುಂಬರುವ ಎಲ್ಲ ಪರೀಕ್ಷೆಗಳಿಗಾಗಿ PC ಎಕ್ಸಾಮ್, TET ಎಕ್ಸಾಮ್, ಟೀಚರ್ಸ್ ಎಕ್ಸಾಮ್, VAO ಎಕ್ಸಾಮ್, SDA ಮತ್ತು FDA ಎಕ್ಸಾಮ್ಗಾಗಿ ವಿಶೇಷವಾಗಿ ನಮ್ಮ ಚಾನಲಲ್ಲಿ ಪ್ರಮುಖ ಪ್ಲೇಲಿಸ್ಟ್ಗಳನ್ನು ನೀಡಿದ್ದೀವಿ. ಈ ಎಲ್ಲ ಪ್ಲೇಲಿಸ್ಟ್ಗಳು ನೋಡಿ 6ರಿಂದ 12ನೇ ತರಗತಿ ಸರ್ಕಾರಿ ಪುಸ್ತಕಗಳ ಆಧಾರಿತವಾದಂತಹ ಚಾಪ್ಟರ್ ವೈಸ್ ಪ್ಲೇಲಿಸ್ಟ್ಗಳಾಗಿದ್ದಾವೆ. ಸೊ ಯಾವ್ದಾವ್ದು ಸಿಗುತ್ತೆ ಇದರಲ್ಲಿ ಕೇಳಿದ್ರೆ ನಿಮಗೆ ಇತಿಹಾಸ ಸಿಗುತ್ತೆ, 6 to 12th ಗೌರ್ಮೆಂಟ್ ಬುಕ್ಸ್, ಭೂಗೋಳ ಸಿಗುತ್ತೆ, ಸಂವಿಧಾನ ಸಿಗುತ್ತೆ, ಅರ್ಥಶಾಸ್ತ್ರ ಸಿಗುತ್ತೆ, ಹಾಗೆಯೇ ಪ್ರಮುಖವಾಗಿ ವಿಜ್ಞಾನ ಸಿಗುತ್ತೆ. ಸೊ ಇವೆಲ್ಲ ಪ್ಲೇಲಿಸ್ಟ್ಗಳಲ್ಲಿ ಕೂಡ ನಿಮಗೆ 6ರಿಂದ 12ನೇ ತರಗತಿ ಸರ್ಕಾರಿ ಪಠ್ಯಪುಸ್ತಕದಲ್ಲಿನ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಇದೆ. ಯಾವುದೇ ಒಂದು ಪ್ರಶ್ನೆಯನ್ನು ಬಿಡದೆ ತುಂಬ ನೀಟ್ಫುಲ್ ಆಗಿ ಅದನ್ನ ಕವರ್ ಮಾಡಿದ್ದೀವಿ. ಹಾಗೆಯೇ 2025 ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಮತ್ತು ಪ್ರಮುಖ ಪ್ರಶಸ್ತಿ ಪುರಸ್ಕಾರಗಳು, ಪ್ರಮುಖ ಹುದ್ದೆಗಳು, ಈ ರೀತಿಯ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಕೂಡ ಈ ಒಂದು ಪ್ಲೇಲಿಸ್ಟಲ್ಲಿ ಲಭ್ಯವಿದೆ. 2025 ಕರೆಂಟ್ ಅಫೇರ್ಸ್ ಪ್ಲೇಲಿಸ್ಟಲ್ಲಿ ಈ ಎಲ್ಲ ಪ್ಲೇಲಿಸ್ಟ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ. ನಮ್ಮ ಎಲ್ಲ ಹಿಂದಿನ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.